ನೋಡ್ರಿ UK ಒಳಗೆ ಅಂದ್ರೆ ಇಂಗ್ಲೆಂಡ್ ಒಳಗೆ ಡ್ರೈವಿಂಗ್ ಲೈಸೆನ್ಸ್ ತೊಗೊಳೋದಂದ್ರೆ ಒಂದು ಟೈಪ್ ನಮ್ದು 10th ಎಕ್ಸಾಮ್ ಇಲ್ಲ ಸೆಕೆಂಡ್ PU ಎಕ್ಸಾಮ್ ಪಾಸ್ ಮಾಡ್ದಂಗೆ ಫುಲ್ ಜಗ ಡಿಫಿಕಲ್ಟ್ ಇರ್ತೈತಿ. ಫಸ್ಟ್ ಡ್ರೈವಿಂಗ್ ಟೆಸ್ಟ್ಕಿಂತ ಮೊದಲೇ ಥಿಯರಿ ಟೆಸ್ಟ್ ಇರ್ತೈತಿ. ಆ ಥಿಯರಿ ಟೆಸ್ಟ್ ಒಳಗೆ ಮತ್ತೆ 2 ಸಬ್ ಡಿವಿಷನ್ಸ್ ಇರ್ತಾವೆ. ಥಿಯರಿ ಆಮೇಲೆ ಹಜಾರ್ಡ್ ಪರ್ಸೆಪ್ಷನ್ ಅಂಥೇಳಿ ವಿಡಿಯೋ ಪ್ಲೇ ಮಾಡ್ತಾರೆ. ಆ ವಿಡಿಯೋದಾಗ ಏನೇನು ಹಜಾರ್ಡ್ಸ್ ಇರ್ತಾವೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಆಮೇಲೆ 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತಾವೆ. ಅದ್ರಾಗ ಮಿನಿಮಮ್ 50ಗೆ ಮಿನಿಮಮ್ 43 ತೊಗೋಬೇಕು. ಆಮೇಲೆ ಹಜಾರ್ಡ್ ಪರ್ಸೆಪ್ಷನ್ ಒಳಗೆ 70ಗೆ ಮಿನಿಮಮ್ 47 ತೊಗೋಬೇಕು. ಸೊ ಅದನ್ನ ಈಗ ಬರೋಕೆ ಹೊಂಟೇನಿ. ಇಲ್ಲಿ ನಿಮ್ಗೇನೋ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತಂದ್ರೆ ಅದನ್ನ ಅವ್ರು ಹೆಂಗೆ ಸೆಲೆಬ್ರೇಟ್ ಮಾಡ್ತಾರಂದ್ರೆ ಒಂದು ಟೈಪ್ ಏನೋ ಜೀವನದಾಗ ಒಂದೇನೋ ಸಾಧನೆ ಮಾಡೀವಿ ಅನ್ನಂಗೆ ಸೆಲೆಬ್ರೇಟ್. ಯಾಕಂದ್ರೆ ಅಷ್ಟು ಕಷ್ಟ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತಗೊಳೋದೆ. ಯಾಕಷ್ಟು ಕಷ್ಟಪ್ಪ ಅಂತಂದ್ರೆ ಒಂದು 108 ರೂಲ್ಸ್ ಇರ್ತಾವೆ. ಎಲ್ಲ ರೂಲ್ಸ್ನು ಫಾಲೋ ಮಾಡ್ಬೇಕು. ಒಂದು ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೂ ಮಿನಿಮಮ್ 10,000 to 15,000 ಫೈನ್ ಆಕೈತಿ. ಆಮೇಲೆ ನಮ್ದು ಲೈಸೆನ್ಸ್ ಮತ್ತೆ ಕ್ಯಾನ್ಸಲ್ ಆಕೈತಿ. ಮತ್ತೆ ರಿಟರ್ನ್ ಎಕ್ಸಾಮ್ ಕುಂದಿರ್ಬೇಕು, ಮತ್ತೆ ಟೆಸ್ಟ್ ಬರೀಬೇಕು, ಮತ್ತೆ ಕ್ಲಿಯರ್ ಮಾಡ್ಬೇಕು. ಹಂಗೆ ಅದು ಭಾಳ ಕಷ್ಟ ಇರ್ತೈತಿ. ಇಲ್ಲಿ ರೂಲ್ಸ್ನು ಹಂಗೆ ಪ್ರತಿಯೊಂದು ರೂಲ್ಸ್ನು ಪ್ರಾಪರ್ ಆಗಿ ಫಾಲೋ ಮಾಡ್ಬೇಕು.